ಹಾಯ್ ಆಲ್ ನನ್ನ ಚಾನಲ್ಗೆ ಮತ್ತೆ ಸ್ವಾಗತ. ಸೊ ಇವತ್ತಿನ ವಿಡಿಯೋ ಸ್ವಲ್ಪ ಡಿಫ್ರೆಂಟ್ ಆಗಿರೋ ವಿಡಿಯೋ ಮಾಡೋಣ ಅಂತ. ಯಾಕಂದರೆ ತುಂಬ ಯಂಗ್ ಲೇಡೀಸ್ಗೆ, ತುಂಬ ಹೆಣ್ಮಕ್ಳಿಗೆ ಟೆನ್ಷನ್ ಆಗಿರುತ್ತೆ. ಲೇಟಾಗಿ ಮದುವೆ ಆಗಿ ಆಮೇಲೆ ಪ್ರೆಗ್ನೆನ್ಸಿ ಕನ್ಸೀವ್ ಆಗೋಕ್ಕೆ ಕಷ್ಟ ಆಗುತ್ತಾ ಇಲ್ವಾ ಅಂತ. ಅದಕ್ಕೆ ನಾನು ನನ್ನ ಒಂದು ಸ್ಮಾಲ್ ಸ್ಟೋರಿ ನಿಮ್ಮ ಜೊತೆಗೆ ಶೇರ್ ಮಾಡೋಣ ಮತ್ತು ತುಂಬ ಜನಕ್ಕೆ ಕಾನ್ಫಿಡೆನ್ಸ್ ಕೊಡೋಣ. ಈ ಥರ ಸ್ವಲ್ಪ ಲೇಟಾಗಿ ಮದುವೆ ಆದ್ರೂ ಕೂಡ ಪ್ರೆಗ್ನೆನ್ಸಿಯಲ್ಲಿ ಕನ್ಸೀವ್ ಆಗೋಕ್ಕೆ ಕಷ್ಟ ಆಗಲ್ಲ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಹೋಪ್ ಯು ಎಂಜಾಯ್ ದಿಸ್ ವಿಡಿಯೋ. ನಾನು ಸ್ಟೋರಿಗೆ ಬರ್ತೀನಿ. ಸೊ ನಾನು ಕೂಡ 25 ವರ್ಷ ಆಗಿದ್ಮೇಲೆ ನಮ್ಮ ಪೇರೆಂಟ್ಸ್ ಕೇಳಿದ್ರು, "ನೀನು ಅರೇಂಜ್ ಮ್ಯಾರೇಜಿಗೆ ರೆಡಿ ಇದೆಯಾ?" ಅಂತ. ಆವಾಗ ನಾನು ಯೋಚನೆ ಮಾಡ್ತಾ ಇದ್ದೆ 25ಅಲ್ಲಿ ನಾನು ರೆಡಿ ಇದ್ದೀನಾ ಇಲ್ವಾ ಅಂತ. ಆಗ ನನ್ನ ಪೇರೆಂಟ್ಸ್ ನನಗೆ ಕೇಳಿದ್ರು, "ನೀನು ಹೈಯರ್ ಎಜುಕೇಷನ್ ಮಾಡಬೇಕಾದ್ರೆ ಹೇಳು. ಹೈಯರ್ ಎಜುಕೇಷನ್‌ಗೆ ನಿನಗೆ ಸಪೋರ್ಟ್ ಮಾಡ್ತೀವಿ ನಾವು" ಅಂತ. ನನ್ನ ಪೇರೆಂಟ್ಸ್ ತುಂಬ ಚಿಲ್ ಆಗಿದ್ದಾರೆ. ಸೊ ಅವ್ರಿಗೇನಂದ್ರೆ, "ನೀ ಓದಬೇಕಾದ್ರೆ ನೀನು ಓದು" ಅಂತ ಹೇಳಿದ್ರು. ನನಗೇನಂದ್ರೆ, ನನಗೆ ಓದೋದ್ರಲ್ಲಿ ಅಷ್ಟೊಂದು ಇಂಟ್ರೆಸ್ಟ್ ಇರಲಿಲ್ಲ. ಯಾಕಂದರೆ ನಾನು 4 ವರ್ಷ ಇಂಜಿನಿಯರಿಂಗ್ ಮಾಡಿದ್ದೀನಿ. ಸೊ ಇಂಜಿನಿಯರಿಂಗ್ ನಂದು ರಾಮಯ್ಯ ಕಾಲೇಜ್ ಬ್ಯಾಂಗ್ಳೂರ್ ಮತ್ತಿಕೆರೆಯಲ್ಲಿದೆಯಲ್ವಾ, ನಿಮಗೆಲ್ಲ ಗೊತ್ತಿರುತ್ತೆ. ಸೊ ಇಂಜಿನಿಯರಿಂಗ್ 4 ವರ್ಷ ಆಗಿಬಿಟ್ಟು ನನಗೆ ಕ್ಯಾಂಪಸ್ಸಲ್ಲೇನೆ ಅಂದರೆ ಜಾಬ್ ಅಲ್ಲೇನೆ ಸಿಕ್ಬಿಟ್ಟಿತ್ತು. ಸೊ ಇವಾಗಲೂ ಕೂಡ ನಾನು ಅದೇ ಕಂಪನಿಯಲ್ಲಿದ್ದೀನಿ. 9 ವರ್ಷ ಆಯಿತು ನಾನು ಕೆಲಸ ಮಾಡಿಬಿಟ್ಟು. ಇವಾಗಲೂ ಕೂಡ ಅದೇ ಕಂಪನಿಯಲ್ಲಿದ್ದೀನಿ. ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ನಾನಿವಾಗ 6ನೇ ತಿಂಗಳು ಪ್ರೆಗ್ನೆನ್ಸಿಯಲ್ಲಿದ್ದೀನಿ. ನಾನು ಸ್ವಲ್ಪ ಪ್ರೆಗ್ನೆನ್ಸಿ ವಿಡಿಯೋಸು ಮಾಡಿದ್ದೀನಿ ಮುಂಚೆ, ನೀವು ನೋಡ್ಬೋದು. 6ನೇ ತಿಂಗಳು ಪ್ರೆಗ್ನೆನ್ಸಿ ಮತ್ತು ಲಾಸ್ಟ್ ಟ್ರೈಮೆಸ್ಟ್ರಿಗೆ ನಾನು ಎಂಟರ್ ಆಗ್ತಾ ಇದ್ದೀನಿ. ಇವಾಗ ನನ್ನ ಏಜು 31. ಸೊ ಜುಲೈಯಲ್ಲಿ ಇನ್ನು 5 ದಿನದಲ್ಲೇನೆ ನನ್ನ ಬರ್ತ್‌ಡೇ ಬರುತ್ತೆ. 31ನೇ ಬರ್ತ್‌ಡೇ ಆಗಿದ್ಮೇಲೆನೆ ನನ್ನ ಪೇರೆಂಟ್ಸ್ ಹೇಳಿದ್ರು, "ಆಯಿತು, ನಾವು ಹುಡುಗ ಹುಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡೋಣ. ಅರೇಂಜ್ ಮ್ಯಾರೇಜಲ್ಲಿ ಟೈಮ್ ತೊಗೊಳುತ್ತಲ್ವಾ ಸ್ವಲ್ಪ" ಅಂತ. ಅದಕ್ಕೆ ನಾನು ಕೂಡ ಒಪ್ಕೊಂಡೆ. ಯಾಕಂದರೆ ನನಗೆ ಹೈಯರ್ ಎಜುಕೇಷನ್ ಎಲ್ಲ ಬೇಡ. ಮತ್ತು ಅಕಸ್ಮಾತ್ ನನಗೆ ಅಬ್ರಾಡಲ್ಲಿ ಸೆಟಲ್ಡ್ ಇರುವ ಒಂದು ಹುಡುಗ ಸಿಕ್ಕಿದ್ರೆ ಅಲ್ಲಿ ಹೋಗ್ಬಿಟ್ಟು ನಾನು ಮತ್ತೆ ಓದ್ಕೋತೀನಿ. ಬಟ್ ಇಲ್ಲ ಅಂದರೆ ನನಗೆ ಬೆಂಗಳೂರು ಹುಡುಗ ಕೂಡ ಓಕೆ ಅಂತ ನಾನು ಹೇಳಿದ್ದೆ. ಯಾಕಂದರೆ ನಾನು ಬೆಂಗಳೂರಲ್ಲೇ ಹುಟ್ಟು ಬೆಳೆದಿದ್ದು. ಸೊ ಬೆಂಗಳೂರು ಹುಡುಗನೇ ಬೇಕಿತ್ತು ಅಂತ ಇತ್ತು ನನಗೆ. ಸೊ ಆವಾಗ ನಿಮಗೆ ಗೊತ್ತಿರೋ ಹಾಗೆ ಲೈಫಲ್ಲಿ ಎಲ್ಲ ಪ್ಲ್ಯಾನ್ ಪ್ರಕಾರ ನಡೆಯಲ್ಲ ಅಲ್ವಾ. ನಾವು ಅನ್ಕೋತೀವಿ, ಓಹ್ ಈ ಸ್ಟೇಜಲ್ಲಿ ಇದಾಗಬೇಕು, ಈ ಸ್ಟೇಜಲ್ಲಿ ಆಗಬೇಕು ಅಂತ ನಮ್ದೆಲ್ಲ ಪ್ಲ್ಯಾನ್ ಇರುತ್ತೆ. ಆದರೆ ಅದಾಗಲ್ಲ. ಕೆಲವು ಜನಕ್ಕೆ ಆಗ್ಬಿಡುತ್ತೆ. ಆವಾಗ ನಿಮಗೂ ಟೆನ್ಷನ್ ಆಗೋಗ್ಬಿಡುತ್ತೆ. ಯಾಕಂದರೆ ನಾನು ಸ್ವಲ್ಪ ಡ್ಯಾಡಿ ಫ್ರೆಂಡ್ಸ್ ಮಕ್ಕಳು, ನನ್ನ ಕ್ಲಾಸ್ಮೇಟ್ಸ್ ಎಲ್ಲ ಅವ್ರಿಗೆ ಬೇಕಾದಂಗೆ ಹುಡುಗ ಬೇಗ ಸಿಕ್ಬಿಡ್ತು ಅರೇಂಜ್ ಮ್ಯಾರೇಜ್ ಪ್ರಾಸೆಸ್ಸಲ್ಲೇನೆ. ಆದರೆ ನನಗೆ ಸ್ವಲ್ಪ ನನ್ನ ಲಿಸ್ಟ್ ಏನೋ ದೊಡ್ಡದಾಗಿತ್ತೋ ಏನೋ ಗೊತ್ತಿಲ್ಲ. ಬಟ್ ನನಗೆ ಏನಂದರೆ ಸ್ವಲ್ಪ ಜಾಸ್ತಿನೇ ಆಗಿತ್ತು. ಇಮ್ಮಿಡಿಯೇಟ್ ಆಗಿ ನನಗೆ ಸಿಕ್ಕಿಲ್ಲ ಹುಡುಗ. ಸೊ 25ಅಲ್ಲಿ ಸ್ಟಾರ್ಟ್ ಮಾಡಿದ್ವಿ. ನನಗೆ ನನ್ನ ಹಸ್ಬೆಂಡ್ ನಾನು ಮೀಟ್ ಮಾಡಿದ್ದು ನಾನು 27 ಏಜಲ್ಲಿ, ಅಂದರೆ 2 ವರ್ಷ ಆಯಿತು ನನಗೆ. ಸೊ ಆವಾಗ ಮೈಂಡಲ್ಲಿ ತುಂಬ ಟೆನ್ಷನ್ ಆಗ್ತಾ ಇತ್ತು. ಎಲ್ರಿಗೂ ಸಿಗ್ತಿದೆ, ಎಲ್ರೂ ಮದುವೆ ಆಗ್ತಿದೆ, ನಂದು ಮಾತ್ರ ಆಗ್ತಿಲ್ಲ, ನನಗೆ ಮಾತ್ರ ಒಳ್ಳೆ ಹುಡುಗ ಸಿಗ್ತಿಲ್ಲ ಅಂತ ಒಂದು ಫೀಲಿಂಗ್ ಬರುತ್ತೆ, ಎಲ್ರಿಗೂ ಬರುತ್ತೆ. ಆದರೆ ನಾನು ಸ್ವಲ್ಪ ಪೇಷನ್ಸ್ ಇಡೋಣ. ಯಾಕಂದರೆ ತುಂಬ ಮದುವೆ ಅಂದರೆ ರಶ್ ಮಾಡಿದರೆ ಆಮೇಲೆ ಏನಾದರೂ ಒಂದು ಆಗೋಗ್ಬಿಡೋದು, ಡಿವೋರ್ಸ್ ಆಗೋಗ್ಬಿಡೋದು. ಅಂದರೆ ಡಿವೋರ್ಸು ಕೆಟ್ಟದಂತ ನಾನು ಹೇಳಲ್ಲ. ಬಟ್ ಸುಮ್ಮನೆ ಯಾಕೆ, ನಾವು ಡಿವೋರ್ಸನ್ನು ತಡಿಬೋದಲ್ವಾ ಅಂತ ನಾನು ಸ್ವಲ್ಪ ಜಾಸ್ತಿನೇ ಟೈಮ್ ತೊಗೊಂಡೆ. ಮತ್ತು ಇನ್ನೊಂದು ಏನಂದರೆ, ಅರೇಂಜ್ ಮ್ಯಾರೇಜಲ್ಲಿ ನಾನು ಯಾವಾಗಲೂ ಅಂದ್ಕೊಂಡಿದ್ದೆ ನನಗೆ ಟೈಮ್ ಬೇಕು, ನನಗೆ ಹುಡುಗನ ಜೊತೆ ಮಾತಾಡೋಕ್ಕೆ ಜಾಸ್ತಿನೇ ಟೈಮ್ ಬೇಕು ಅಂತ ನಾನು ಯಾವಾಗಲೂ ಅಂದ್ಕೊಂಡಿದ್ದೆ. ನನ್ನ ಪೇರೆಂಟ್ಸಿಗೂ ಹೇಳಿಬಿಟ್ಟಿದ್ದೆ ನಾನು. ನಾನು 1 ವಾರದಲ್ಲೇ ಎಸ್, ನೋ ಹೇಳೋಕ್ಕಾಗಲ್ಲ ಅಂತ. ನಾನು ನೋಡಿದ್ದೀನಿ ತುಂಬ ಜನ, ತುಂಬ ಪೇರೆಂಟ್ಸ್ ಅವ್ರ ಮಕ್ಕಳಿಗೆ ಫೋರ್ಸ್ ಮಾಡಿ ಒಂದೇ ವಾರದಲ್ಲಿ ನೀನು ಎಸ್ ಹೇಳು ಅಥವಾ ನೋ ಹೇಳು ಅಂತ ಆ ಥರ ಒಂದು ಪ್ರೆಷರ್ ಹಾಕ್ತಾರೆ. ಅದು ತುಂಬ ಕೆಟ್ಟದ್ದು ನನ್ನ ಪ್ರಕಾರ. ಯಾಕಂದರೆ ಯಾವಾಗ್ಲೂ ಕೂಡ ಅಟ್ಲೀಸ್ಟ್ ಒಂದು 2-3 ತಿಂಗಳಾದರೂ ಮಾತಾಡಬೇಕು. ಹುಡುಗ ಹುಡುಗಿ ಆಚೆ ಹೋಗಬೇಕು, ಡಿನ್ನರ್ ಹೋಗಬೇಕು, ಲಂಚ್ ಹೋಗಬೇಕು. ಆಚೆ ಹೋಗುವಾಗ್ಲೇ ಅವ್ರಿಗೆ ಗೊತ್ತಾಗುತ್ತಲ್ವಾ ಇವ್ರ ಪರ್ಸ್ನಾಲಿಟಿ ಹೆಂಗಿರುತ್ತೆ, ಇವ್ರು ನಿಜವಾಗ್ಲೂ ಹೆಂಗಿರ್ತಾರೆ ಅಂತ. ಸೊ ಒಂದು ಮೀಟಿಂಗಲ್ಲೇ ನಿಮಗೇನು ಗೊತ್ತಿರಲ್ಲ. ಆದರೆ ಇವಾಗ್ಲೂ ಕೂಡ ನಾವಿಷ್ಟು ಒಂದು 2026 ನಾವು. ಆದ್ರೂ ಕೂಡ ತುಂಬ ಹುಡುಗಿ ಪೇರೆಂಟ್ಸ್ ಹೇಳ್ತಾರೆ, ಒಂದು ಮೀಟಿಂಗಲ್ಲೇ ನೀನು ಎಸ್ ನೋ ಹೇಳಿಬಿಡು, ಅಥವಾ ಮೀಟಿಂಗ್ ಆದಮೇಲೆ ಪೇರೆಂಟ್ಸೇ ಡಿಸೈಡ್ ಮಾಡಿಬಿಡ್ತಾರೆ ಎಸ್ಸಾ ನೋ ಅಂತ. ಸೊ ನಾನು ಹೇಳೋದೇನೆಂದರೆ, ನಿಮ್ಮ ಮಕ್ಕಳಿಗೆಲ್ಲ ಫೋರ್ಸ್ ಮಾಡ್ಕೋಬೇಡಿ ಹಂಗೆ. ಸ್ವಲ್ಪ ಟೈಮ್ ಕೊಡಿ ಅವರಿಗೆ. ಆವಾಗ ನಮ್ಮ ಹಸ್ಬೆಂಡ್ ಬೆಳಗಾಮಲ್ಲಿದ್ದರು, ನಾನು ಬೆಂಗಳೂರಲ್ಲಿದ್ದೆ. ಸೊ ಅವ್ರು ವೀಕೆಂಡ್ ಎಲ್ಲ ಬರ್ತಿದ್ರು ನನ್ನನ್ನು ಮೀಟ್ ಮಾಡೋಕ್ಕಂತ. ಅದಕ್ಕೆ ನಾನು ಅಂದ್ಕೊಂಡೆ, ನನಗೂ ಸ್ವಲ್ಪ ಟೈಮ್ ಬೇಕು, ಒಂದು 2-3 ತಿಂಗಳು. ನನ್ನ ಪೇರೆಂಟ್ಸ್ ಏನು ಹೇಳಿದಂದರೆ, ಜಾಸ್ತಿ ಟೈಮ್ ತೊಗೋಬೇಡ, ಒಂದು 2-3 ತಿಂಗಳು ಮಾತಾಡಿ ನೀನು, ಆಮೇಲೆ ಎಸ್ ಅಥವಾ ನೋ ಅಂತ ಹೇಳಿಬಿಡು ಅಂತ. ಸೊ ಆಮೇಲೆ ನಾನು ಒಂದು 3 ತಿಂಗಳು ಮಾತಾಡಿದೆ. ಆಮೇಲೆ ನಮ್ಮ ಎಂಗೇಜ್ಮೆಂಟ್ ಫಿಕ್ಸ್ ಆಗಿತ್ತು.
ಎಂಗೇಜ್‌ಮೆಂಟ್ ಮತ್ತೆ ಮದುವೆ ಕೂಡ ನಮ್ದು ತುಂಬ ಗ್ಯಾಪ್ ಇತ್ತು. ಒಂದು 6 ತಿಂಗಳು ಗ್ಯಾಪ್ ಇತ್ತು. ಸೊ ನನಗೆ ಮತ್ತೆ ನಮ್ಮ ಹಸ್ಬೆಂಡಿಗೆ ಆ್ಯಕ್ಚುಲಿ ಒಳ್ಳೆ ಟೈಮ್ ಸಿಕ್ತು. ಎಂಗೇಜ್‌ಮೆಂಟ್ ಮುಂಚೆನೂ ಕೂಡ, ಎಂಗೇಜ್‌ಮೆಂಟ್ ನಂತರ ಕೂಡ. ಸೊ, ಆದರೆ ನಾನು ನೋಡಿದ್ದೀನಿ ತುಂಬ ಜನ ಡೈರೆಕ್ಟಾಗಿ ಮದುವೆ ಮಾಡಿಬಿಡ್ತಾರೆ. ಇಲ್ಲ ಅಂದರೆ ಎಂಗೇಜ್‌ಮೆಂಟ್ ಮದುವೆಗೆ ಟೈಮೇ ಇರಲ್ಲ. 1 ತಿಂಗಳಲ್ಲೇ ಎಂಗೇಜ್‌ಮೆಂಟು, ಮದುವೆ ಎಲ್ಲ ಆಗೋಗ್ಬಿಡುತ್ತೆ. ಬಿಕಾಸ್ ಜನರಿಗೆ ಏನು ಗೊತ್ತಾ, ಟೆನ್ಷನ್ ಆಗಿರುತ್ತೆ. ಎಂಗೇಜ್‌ಮೆಂಟ್ ಬ್ರೇಕ್ ಆದರೆ ಏನಾಗುತ್ತೆ? ಎಂಗೇಜ್‌ಮೆಂಟ್ ಬ್ರೇಕ್ ಆದರೆ ಏನಾಗುತ್ತೆ ಅಂತ. ಆದರೆ ನಾನು ಹೇಳೋದೇನಂದ್ರೆ, ಎಂಗೇಜ್‌ಮೆಂಟ್ ಬ್ರೇಕ್ ಆದರೆ ಆಗಲಿ. ಹಂಗೇನು ಟೆನ್ಷನ್ ಇಲ್ಲ. ಈಗ ತುಂಬ ಕಾಮನ್ ಆಗಿಬಿಟ್ಟಿದೆ. ಎಂಗೇಜ್‌ಮೆಂಟ್ ಬ್ರೇಕ್ ಆಗೋದಂತೂ ತುಂಬ ಕಾಮನ್ ಆಗಿಬಿಟ್ಟಿದೆ. ಅದು ನಮ್ಮ ಫ್ಯಾಮಿಲಿಗೆ ಒಂದು ಶೇಮ್ ತರುತ್ತೆ. ನಮಗೆ ಅಸಹ್ಯ ಅನಿಸುತ್ತೆ. ಹಂಗೆಲ್ಲ ನಿಮಗೆ ಅನಿಸ್ಬಾರ್ದು. ಬಿಕಾಸ್ ನಿಮ್ಮ ಮಕ್ಳ ಲೈಫ್ ಇಂಪಾರ್ಟೆಂಟು. ಎಂಗೇಜ್‌ಮೆಂಟ್ ಬ್ರೇಕ್ ಆದರೆ ಇಟ್ಸ್ ಓಕೆ. ಅಷ್ಟೊಂದೇನು ನೀವು ಗ್ರ್ಯಾಂಡಾಗಿ ಖರ್ಚು ಮಾಡಿಬಿಟ್ಟು ಎಂಗೇಜ್‌ಮೆಂಟ್ ಮಾಡಬೇಕಂತಿಲ್ಲ ಅಲ್ವಾ? ಸೊ, ಒಂದು ಸಿಂಪಲ್ ಆಗಿರೋ ಎಂಗೇಜ್‌ಮೆಂಟ್ ಅಂದರೆ ಮನೆಯಲ್ಲೇ ಮಾಡ್ಬೋದು. ಬರೀ ಕ್ಲೋಸ್ ಫ್ಯಾಮಿಲಿನ ಕರಿಬಿಟ್ಟು. ನಮ್ಮ ಎಂಗೇಜ್‌ಮೆಂಟು ಕೂಡ ಐ ಥಿಂಕ್ ನಾವು ಮ್ಯಾಕ್ಸಿಮಮ್ ನಮ್ಮದು 100 ಜನ ಇದ್ದರು ಎಂಗೇಜ್‌ಮೆಂಟಿಗೆ. ಸೊ, ನಾವು ಒಂದು ಒಂದು ಚೆನ್ನಾಗಿರೋ ಹಾಲಲ್ಲಿ ಡೆಕೋರೇಷನ್ ಎಲ್ಲ ಮಾಡಿ, ಬಟ್ ನಾವು ಒಂದು 1000 ಜನಗೆಲ್ಲ ಕರೀಲಿಲ್ಲ ಎಂಗೇಜ್‌ಮೆಂಟಿಗೆ. ಬರೀ ಒಂದು 100 ಜನ, 100 200 ಜನ ಆಯ್ತು. 200 ಜನ ಬಂದಿದ್ರು ನಮ್ಮ ಎಂಗೇಜ್‌ಮೆಂಟಿಗೆ ಅಷ್ಟೇನೆ. ಸೊ, ಅದಕ್ಕೇನೆ ನೀವು ಭಯ ಪಡಬೇಡಿ. ಎಂಗೇಜ್‌ಮೆಂಟ್ ಬ್ರೇಕ್ ಆಗ್ಬಹುದು ಅಂತ ಭಯ ಪಡಬೇಡಿ. ಸೊ, ಇನ್ನೊಂದು ನಂದು ಏನಿತ್ತಂದ್ರೆ, ನಾನು ಯಾವಾಗ್ಲೂ ಕೂಡ ನನ್ನ ಹಸ್ಬೆಂಡಿಗೆ ಹೇಳ್ತಾ ಇದ್ದೆ, ನನಗೆ ಆಮ್, ಮದುವೆ ಆದಮೇಲೆ ಇಮ್ಮಿಡಿಯೇಟ್ ಆಗಿ ಮಕ್ಕಳು ಬೇಡ ಅಂತ. ಸೊ, ತುಂಬ ಜನಕ್ಕೆ ಅದಿರುತ್ತೆ, ಲೈಕ್ ನಮ್ಮ ಮದುವೆ ಸ್ವಲ್ಪ ಲೇಟಾಗಿ ಆದರೆ ನಾವು ಮಕ್ಕಳು ಬೇಗ ಮಾಡಬೇಕು ಅಂತ ಇರುತ್ತೆ. ಯಾಕಂದರೆ ಅವ್ರಿಗೆ ಏಜ್ ಟೆನ್ಷನ್ ಇರುತ್ತೆ. ಅಯ್ಯೋ, ನಮೀಗ ಆಮೇಲೆ ಮಕ್ಕಳು ಆಗ್ತಾರಾ ಇಲ್ವಾ ಅಂತ ಗೊತ್ತಿಲ್ಲ ಅಲ್ವಾ ಅಂತ. ಸೊ, ನಾನು ನನ್ನ ಹಸ್ಬೆಂಡಿಗೆ ಫಸ್ಟೇ ಹೇಳಿದ್ದೆ, ನನಗೆ ಮದುವೆ ಆದಮೇಲೆ ಅಟ್ಲೀಸ್ಟ್ ಒಂದು 2 ವರ್ಷ ಬೇಕು. ಯಾಕಂದರೆ ನಾನು ನೋಡಿದ್ದೀನಿ, ಏನು ಗೊತ್ತಾ, ತುಂಬ ಕಪಲ್ ಸ್ಪೆಷಲಿ ಅರೇಂಜ್ ಮ್ಯಾರೇಜಲ್ಲಿ. ಲವ್ ಮ್ಯಾರೇಜ್ ಆದರೆ ಡಿಫ್ರೆಂಟ್ ಸ್ಟೋರಿ. ಬಿಕಾಸ್ ನಿಮಗೆ ತುಂಬ ಟೈಮ್ ಸಿಕ್ಕಿರುತ್ತಲ್ವಾ, ಮದುವೆ ಮುಂಚೆನೂ ಕೂಡ ನೀವು ಟೈಮ್ ಸ್ಪೆಂಡ್ ಮಾಡಿರ್ತೀರ ಲವ್ ಮ್ಯಾರೇಜಲ್ಲಿ. ಬಟ್ ಅರೇಂಜ್ ಮ್ಯಾರೇಜಲ್ಲಿ ಏನಂದರೆ ನಿಮಗೆ ಟೈಮ್ ಅಷ್ಟೊಂದು ಸಿಕ್ಕಿರಲ್ಲ. ಸೊ, ನಾನು ನನ್ನ ಹಸ್ಬೆಂಡಿಗೆ ಹೇಳಿದೆ, ನನಗೆ ಟೈಮ್ ಬೇಕು ನಿಮ್ಮ ಜೊತೆ ಸ್ಪೆಂಡ್ ಮಾಡೋಕ್ಕೆ. ನನಗೆ ಟ್ರಾವೆಲಿಂಗ್ ಮಾಡಬೇಕು ಅಂದರೆ ತುಂಬ ನನಗೇನು ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಬೇಸಿಕ್ಲಿ. ಸೊ, ನಾನು ಮತ್ತು ನಮ್ಮ ಹಸ್ಬೆಂಡ್ ಏನಂದರೆ, ನಮ್ಮ ಮದುವೆ ಆದಮೇಲೆ ನಾವು ತುಂಬ ಕಡೆ ಟ್ರಾವೆಲಿಂಗ್ ಮಾಡಿದ್ವಿ. ನಾವು ಜರ್ಮನಿ ಹೋಗಿದ್ವಿ, ಯುರೋಪ್ ಕಡೆ ಒಂದು 6-7 ಕಂಟ್ರಿ ಕವರ್ ಮಾಡಿದ್ವಿ, ಭೂತಾನ್ ಹೋಗಿದ್ವಿ, ಊಟಿ ಹೋಗಿದ್ವಿ. ಇಲ್ಲಿ ಎಲ್ಲ ಹೋಗ್ಬಿಟ್ಟು ನಾನು ಟೈಮ್ ಸ್ಪೆಂಡ್ ಮಾಡಿದೆ. ನನ್ನ ಮನಸ್ಸಲ್ಲಿ ಏನಿತ್ತಂದರೆ, ಮದುವೆ ಆಗಿ ಇಮ್ಮಿಡಿಯೇಟಾಗಿ ಮಕ್ಕಳಾಗಿದ್ರೆ ನೀವು ಯಾವಾಗ ನಿಮ್ಮ ಹಸ್ಬೆಂಡ್ ಅಥವಾ ನಿಮ್ಮ ವೈಫ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀರಾ ಅಂತ. ಸೊ, ಅದು ತುಂಬ ಮುಖ್ಯ ಅಲ್ವಾ? ಒಂದು ಕನೆಕ್ಷನ್ ಫಾರ್ಮ್ ಆಗಬೇಕು, ಒಂದು ಬಾಂಡ್ ಫಾರ್ಮ್ ಆಗಬೇಕು ಮದುವೆ ಆದಮೇಲೆ. ಇಮ್ಮಿಡಿಯೇಟಾಗಿ ಮಕ್ಕಳು ಮಾಡೋದು ನನಗೆ ಸರಿ ಅನಿಸಲ್ಲ. ಮತ್ತು ನಿಮ್ಮ ಪರ್ಸ್ನಲ್ ಚಾಯ್ಸ್ ಅದು. ನಾನು ಅದು ಸರಿನಾ ತಪ್ಪಾ ಅಂತ ಹೇಳೋಕ್ಕೂ ಆಗಲ್ಲ ಅಲ್ವಾ? ಕೆಲವೊಬ್ಬರಿಗೆ ಪರ್ಸ್ನಲ್ ಚಾಯ್ಸು ಇರುತ್ತೆ. ಬಟ್ ನನಗೇನಂದರೆ, ನನಗೆ ಬೇಡ, ಅಷ್ಟೊಂದು ಬೇಗ ಅಂತೂ ನನಗೆ ಮಕ್ಕಳು ಬೇಡ ಅಂತಲೇ ನಾನು ಅಂದ್ಕೊಂಡ್ಬಿಟ್ಟಿದ್ದೆ. ಒಂದು ಒಳ್ಳೆ ಏನಂದರೆ, ನಮ್ಮ ಹಸ್ಬೆಂಡು ಕೂಡ ಹೇಳಿದರು, ಅವರಿಗೂ ಇಮ್ಮಿಡಿಯೇಟಾಗಿ ಮಗು ಬೇಡ ಅಂತ. ಸೊ, ನನಗೆ ಮತ್ತು ನಮ್ಮ ಹಸ್ಬೆಂಡಿಗೆ 3 ವರ್ಷ ಗ್ಯಾಪ್ ಇದೆ. ಸೊ, ನನಗೆ 28 ಅಂದರೆ ಅವರಿಗೆ 31 ಮದುವೆ ಆಗುವಾಗ. ಸೊ, 3 ವರ್ಷ ಗ್ಯಾಪ್ ಇಸ್ ಓಕೆ ಅಲ್ವಾ? ನನಗೆ ಸ್ವಲ್ಪ ಕಡಿಮೆನೇ ಏಜ್ ಗ್ಯಾಪ್ ಬೇಕಂತ ಹೇಳಿದ್ದೆ. ಸೊ, 3 ವರ್ಷ ಅಪ್ ಟು 2-3 ಇಯರ್ಸ್ ಏಜ್ ಗ್ಯಾಪ್ ಇಸ್ ಓಕೆ ಅಂತಲೇ ನನಗೆ ಅನಿಸಿತ್ತು. ಸೊ, ತುಂಬ ಜನಕ್ಕೆ ಅದೂ ಪ್ರೆಷರ್ ಇರುತ್ತೆ. ಅಕಸ್ಮಾತ್ ಅವ್ರ ಪಾರ್ಟ್ನರ್ ತುಂಬ ಏಜಲ್ಲಿ ಅವ್ರಿಗಿಂತ 5-6 ವರ್ಷ ದೊಡ್ಡವರಿದ್ದರೆ ಅವ್ರಿಗೆ ಪ್ರೆಷರ್ ಜಾಸ್ತಿ ಆವಾಗ. ಓ, ಮಕ್ಕಳು ಮಾಡಬೇಕಲ್ವಾ, ಯಾಕಂದರೆ ನಮ್ಮ ಪಾರ್ಟ್ನರ್ ಏಜೇ ಅಷ್ಟು ಆಗಿಬಿಟ್ಟಿದೆ ಆಲ್ರೆಡಿ ಅಂತ ಅದೂ ಕೂಡ ಇರುತ್ತೆ. ಸೊ, ನಾನು ಅರೇಂಜ್ ಮ್ಯಾರೇಜ್ ಹೋಗುವಾಗ ತುಂಬ ಸೆಟ್ ಕ್ರೈಟೀರಿಯಾ ಇತ್ತು ನನಗೆ. ನನಗೆ ಇದೇ ಬೇಕು, ಇದೇ ಬೇಕು, ಏಜ್ ಗ್ಯಾಪ್ ಇಷ್ಟು ಇರಬೇಕು, ನನಗೆ ಮದುವೆ ಆದಮೇಲೆ 1-2 ವರ್ಷ ಮಕ್ಕಳು ಬೇಡ. ಇದೆಲ್ಲ ನಾನು ಕ್ಲಿಯರ್ ಆಗಿಬಿಟ್ಟಿದೆ. ಕ್ಲಿಯರ್ ಆಗಿ ನೀವು ಡಿಸ್ಕಸ್ ಮಾಡಬೇಕು ನಿಮ್ಮ ಪಾರ್ಟ್ನರ್ ಜೊತೆ, ನನಗೆ ಈ ಥರದ್ದು ಒಂದು ಬೇಕು ಅಂತ. ನೀವು ಕ್ಲಿಯರ್ ಆಗಿ ಕಮ್ಯುನಿಕೇಷನೇ ಮಾಡಲ್ಲ, ಕ್ಲಿಯರ್ ಆಗಿ ಏನು ಹೇಳಲ್ಲ ಅಂದರೆ ಆವಾಗ ಕಷ್ಟ ಆಗುತ್ತೆ. ಹೀಗೆ 2 ವರ್ಷ ಆಗಿದ್ಮೇಲೆ, ನಮ್ಮ 2ನೇ ಆ್ಯನಿವರ್ಸರಿ ಆಗಿದ್ಮೇಲೆ ನಾನು ಮತ್ತು ನಮ್ಮ ಹಸ್ಬೆಂಡ್ ಡಿಸ್ಕಸ್ ಮಾಡಿ, ನಾವಿವಾಗ ಕನ್ಸೀವ್ ಮಾಡೋಕ್ಕೆ ಟ್ರೈ ಮಾಡೋಣವಾ ಅಂತ ಹಿಂಗೆ ಒಂದು ಡಿಸ್ಕಷನ್ ಮಾಡ್ತಾಯಿದ್ವಿ. ಕನ್ಸೀವ್ ಮಾಡೋ ಮುಂಚೆ ನಾವು ಏನು ಮಾಡಿದ್ರಂದರೆ, ನಿಮ್ಮ ಗೈನಕಾಲಜಿಸ್ಟ್ ಹತ್ರ ಹೋಗಬೇಕು. ಸೊ, ಗೈನಕಾಲಜಿಸ್ಟ್ ಹತ್ರ ಹೋಗುವಾಗ ನಿಮ್ಮ ಗೈನಾಕೆ ಹೇಳ್ತಾರೆ ಯಾವ ಥರ ಟೆಸ್ಟ್ ಮಾಡಬೇಕು. ಅದೇನೋ ಇರುತ್ತೆ, ಫರ್ಟಿಲಿಟಿ ಟೆಸ್ಟ್ ಅಂತ ಇರುತ್ತೆ. ಮೇಲ್ ಫರ್ಟಿಲಿಟಿನೂ ಇರುತ್ತೆ, ಫೀಮೇಲ್ ಫರ್ಟಿಲಿಟಿನೂ ಇರುತ್ತೆ. ಅದರಲ್ಲಿ ನಿಮ್ಮ ಕಂಪ್ಲೀಟ್ ಬ್ಲಡ್ ಚೆಕಪ್, ಮತ್ತು ನಿಮ್ಮ ಶುಗರ್ ಲೆವೆಲ್, ಥೈರಾಯ್ಡ್ ಲೆವೆಲ್, BP ಏನೇ ಇದ್ರೂ ಅದು ಲಿಮಿಟಲ್ಲಿ ಇದೆಯಾ ಇಲ್ವಾ ಅಂತ. ಮತ್ತು ಫೀಮೇಲ್ ಅವರಿಗೆ ಮೋಸ್ಟ್ ಇಂಪಾರ್ಟೆಂಟ್ಲಿ AMH ಟೆಸ್ಟ್ ಅಂತ ಒಂದು ಬರುತ್ತೆ. AMH ಟೆಸ್ಟ್ ಅಂದರೆ ನಿಮ್ಮ ಬಾಡಿಯಲ್ಲಿ ಎಷ್ಟು ಎಗ್ ರಿಸರ್ವ್ಸ್ ಇದೆ, ಈ ಒಂದು ಏಜಿಗೆ ಇಷ್ಟು ಎಗ್ ರಿಸರ್ವ್ಸ್ ಇರಲೇಬೇಕು ನಾರ್ಮಲಾಗಿ ಕನ್ಸೀವ್ ಆಗೋಕ್ಕೆ ಅಂತ ಡಾಕ್ಟರ್ಸ್ ಹೇಳ್ತಾರೆ. ಸೊ, ನಮ್ಮ ಏಜಿಗೆ ಲೈಕ್ 30 to 35 ಏಜಿಗೆ
2 ಟು 5 ಅಥವಾ 2 ಟು 6 ಏನೋ ಇರಬೇಕು ಎ ಎಮ್ ಎಚ್ ಲೆವೆಲ್. ಸೊ ನಂದು 5 ಇತ್ತು, 5 ಅಥವಾ 5.5 ಇತ್ತು ನಂದು ಎ ಎಮ್ ಎಚ್ ಲೆವೆಲ್ ನಾರ್ಮಲ್ ಲಿಮಿಟಲ್ಲೇ ಇತ್ತು. ಅಂದರೆ ನನ್ನ ಬಾಡಿಯಲ್ಲಿ ಎಗ್ ರಿಸರ್ವ್ ಸರಿಯಾಗಿತ್ತು ಅಂತ ಅರ್ಥ. ಅದಾದಮೇಲೆ ನಮ್ಮ ಹಸ್ಬೆಂಡ್ದು ಕೂಡ ಡಾಕ್ಟ್ರ್ ಹೇಳಿದರು ಸ್ಪರ್ಮ್ ಅನಾಲಿಸಿಸ್ ಟೆಸ್ಟ್ ಅಂತ ಒಂದಿರುತ್ತೆ. ಅಂದರೆ ಸ್ಪರ್ಮ್ದು ಮೊಟಿಲಿಟಿ ರೇಟ್ ಎಲ್ಲ ಚೆನ್ನಾಗಿದೆಯಾ, ಏನಾದರೂ ಒಂದು ಪ್ರಾಬ್ಲಮ್ ಇಲ್ಲ ಅಲ್ವಾ ಅಂತ 2 ಹೆಣ್ಮಕ್ಳು ಮತ್ತು ಅವ್ರ ಹಸ್ಬೆಂಡು ಇಬ್ಬರದ್ದು ಫರ್ಟಿಲಿಟಿ ಟೆಸ್ಟ್ ಮಾಡ್ತಾರೆ. ಇದು ತುಂಬ ಮುಖ್ಯ. ಇನ್ನೊಂದು ಏನಂದರೆ, ಅಕಸ್ಮಾತ್ ನಿಮ್ಮ ಬಾಡಿಯಲ್ಲಿ ಎ ಎಮ್ ಎಚ್ ತುಂಬ ಕಡಿಮೆ ಇದ್ದರೆ, ಅಂದರೆ ಎಗ್ ರಿಸರ್ವ್ ತುಂಬ ಕಡಿಮೆ ಇದೆ ಅಂತ ಶೋ ಮಾಡಿದರೆ, ಆವಾಗ ಡಾಕ್ಟ್ರ್ ಹೇಳ್ತಾರೆ ಆವಾಗ ನೀವು ಅರ್ಜೆಂಟಾಗಿ ಕನ್ಸೀವ್ ಆಗಕ್ಕೆ ಟ್ರೈ ಮಾಡಲೇಬೇಕು, ಇಲ್ಲ ಅಂದರೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತಾರೆ. ಅದು ಮೋಸ್ಟ್ಲಿ ನನ್ನ ಪ್ರಕಾರ 2ಕ್ಕಿಂತ ಕಡಿಮೆ ಇದ್ದರೆ, ಎ ಎಮ್ ಎಚ್ ಲೆವೆಲ್ 2ಕ್ಕಿಂತ ಕಡಿಮೆ ಇದ್ದರೆ ಸ್ವಲ್ಪ ಪ್ರಾಬ್ಲಮ್ ಆಗಬಹುದು ಅಂತ. ಅಂದರೆ ಬಾಡಿಯಲ್ಲಿ ಎಗ್ ರಿಸರ್ವ್ ಸ್ವಲ್ಪ ಕಡಿಮೆ ಇದೆ. ಮತ್ತು ತುಂಬ ಜಾಸ್ತಿ ಇದ್ರೂ ಪ್ರಾಬ್ಲಮ್ ಆಗುತ್ತೆ. ತುಂಬ ಜಾಸ್ತಿ ಯಾರಿಗೆ ಎ ಎಮ್ ಎಚ್ ಇದೆ ಅಲ್ವಾ, ಅವ್ರಿಗೆ ಪಿ ಸಿ ಒ ಎಸ್ ಇದೆ ಅಂತ ಹೇಳ್ತಾರೆ. ಸೊ ಅವರಿಗೂ ಸ್ವಲ್ಪ ಕಷ್ಟ ಆಗುತ್ತೆ ಕನ್ಸೀವ್ ಆಗೋಕ್ಕೆ. ಆದ್ರೂ ಡಾಕ್ಟ್ರ್ ಆಮೇಲೆ ಏನೋ ಮಾತ್ರೆ ಎಲ್ಲ ಕೊಟ್ಬಿಟ್ಟು ಎಗ್ ಮಾನಿಟ್ರಿಂಗ್ ಮಾಡಿಬಿಟ್ಟು ಅದಕ್ಕೆಲ್ಲ ತುಂಬ ಇವಾಗ ಅಡ್ವಾನ್ಸ್ ಟೆಕ್ನಾಲಜೀಸ್ ಬಂದಿದೆ. ಸೊ ಅದಕ್ಕೇ ನೀವು ಕನ್ಸೀವ್ ಮಾಡೋ ಮುಂಚೆ ಡಾಕ್ಟ್ರ್ ಹತ್ರ ಫಸ್ಟ್ ಹೋಗಿಬಿಟ್ಟು ಈ ಎಲ್ಲ ಟೆಸ್ಟ್ಗಳನ್ನು ಮಾಡಿಸ್ಬೇಕಾಗತ್ತೆ. ಮತ್ತು ಡಾಕ್ಟ್ರ್ ಹೇಳ್ತಾರೆ ಹೆಲ್ದಿ ಫುಡ್ ತಿನ್ನಬೇಕು, ಜಿಮ್ಮಿಗೆ ಹೋಗಬೇಕು, ನಿಮ್ಮ ಲೈಫ್ ಸ್ಟೈಲ್ನ ಚೆನ್ನಾಗಿ ಮಾಡಬೇಕು, ಸ್ಟ್ರೆಸ್ ತೊಗೋಬಾರ್ದು. ಇದೆಲ್ಲ ತುಂಬ ಮುಖ್ಯ ಆಗುತ್ತೆ. ನೀವು ಡೈಲಿ ಯೋಗ, ಜಿಮ್ ಏನೋ ಒಂದು ಫಿಸಿಕಲ್ ಆ್ಯಕ್ಟಿವಿಟಿ ಮಾಡ್ತಾನೆ ಇರಬೇಕು ಅಂತ ಡಾಕ್ಟ್ರ್ ರೆಕಮೆಂಡ್ ಮಾಡ್ತಾರೆ. ಇನ್ನೊಂದು ಏನಂದರೆ, ಪ್ರೆಗ್ನೆನ್ಸಿ ಬರೀ ಹೆಣ್ಮಕ್ಳ ಮೇಲೆ ಮಾತ್ರ ಅಲ್ಲ ಡಿಪೆಂಡ್ ಆಗಿರೋದು, ನಿಮ್ಮ ಹಸ್ಬೆಂಡ್ ಹೆಲ್ತೂ ತುಂಬ ಮುಖ್ಯ. ನಿಮ್ಮ ಹಸ್ಬೆಂಡ್ ಅಕಸ್ಮಾತ್ ಇದು ಸಿಗರೆಟ್ ಮಾಡಬಾರ್ದು, ಡ್ರಿಂಕ್ಸ್ ಕುಡಿಬಾರ್ದು ಕನ್ಸೀವ್ ಆಗುವಾಗ, ಇದೆಲ್ಲ ಡಾಕ್ಟ್ರ್ ಹೇಳ್ತಾರೆ. ಆ್ಯಕ್ಚುಲಿ ಡಾಕ್ಟ್ರ್ ತುಂಬ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ಏನೆಲ್ಲ ಚೆನ್ನಾಗಿರುತ್ತೆ, ಏನೆಲ್ಲ ಮಾಡಬೇಕು ಅಂತ. ಅದಕ್ಕೆ ಆಮೇಲೆ ನಮ್ದು ಏನಾಗಿತ್ತಂದರೆ, ನಾವು ಒಂದು 3-4 ಮಂತ್ಸ್ ಟ್ರೈ ಮಾಡಿದ್ವಿ. ನಮ್ಮದು 4th ಮಂತಲ್ಲೇ ಕನ್ಸೀವ್ ಆಗಿಬಿಟ್ಟಿತ್ತು. ಸೊ ಅಷ್ಟೊಂದೇನು ಟೈಮ್ ತೊಗೊಂಡಿಲ್ಲ. ತುಂಬ ಜನ ಟೆನ್ಷನಲ್ಲಿ ಇರ್ತಾರಲ್ವ, ಅಯ್ಯೋ ಯಾಕೆ ಈ ತಿಂಗಳಾಗಿಲ್ಲ ಅಂತ. ಸ್ವಲ್ಪ ಪೇಷನ್ಸ್ ಇರಬೇಕು. ಡಾಕ್ಟ್ರು ಹೇಳ್ತಾರೆ 1 ಇಯರ್ ಅಂತೂ ಆಗೇ ಆಗುತ್ತೆ, ಅಪ್ ಟು 1 ಇಯರ್. ಕೆಲವೊಬ್ಬರಿಗೆ ತುಂಬ ಬೇಗ ಆಗಿಬಿಡುತ್ತೆ, 1 ತಿಂಗಳಲ್ಲಿ ಆಗಿಬಿಡುತ್ತೆ. ಕೆಲವೊಬ್ಬರಿಗೆ ಲಾಸ್ಟಲ್ಲಿ ಆಗಿಬಿಡುತ್ತೆ, ಅಂದರೆ 1 ಇಯರ್ ತನಕನೂ ನೀವು ಟೈಮ್ ತೊಗೊಳುತ್ತೆ ಆಗೋಕ್ಕೆ. ಅಕಸ್ಮಾತ್ 1 ಇಯರಲ್ಲಿ ಕನ್ಸೀವ್ ಆಗಿಲ್ಲ ಅಂದರೆ ಆಮೇಲೆ ಡಾಕ್ಟ್ರ್ ಇನ್ನೊಂದು ಜಾಸ್ತಿ ಟೆಸ್ಟ್ ಎಲ್ಲ ಮಾಡಿಸಿ ಏನು ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಆವಾಗ ಡಾಕ್ಟ್ರೇ ಹೇಳ್ತಾರೆ. ಬಟ್ ಇಟ್ಸ್ ವೆರಿ ನ್ಯಾಚುರಲ್ ಟು ಟೇಕ್ ಅಪ್ ಟು 1 ಇಯರ್ ಅಂತ ಡಾಕ್ಟ್ರೇ ಹೇಳ್ತಾರೆ. ಇನ್ನೊಂದು ವಿಷಯ ಏನು ಗೊತ್ತಾ, ನೀವು ಯಾವಾಗಲೂ ಕೂಡ ಕನ್ಸೀವ್ ಮಾಡುವಾಗ ಸ್ಟ್ರೆಸ್ ತೊಗೋಬಾರ್ದು, ತುಂಬ ಸ್ಟ್ರೆಸ್ ಲೆವೆಲ್ಸ್ ಹೈ ಇರಬಾರ್ದು. ಯಾಕಂದರೆ ನಾನು ನೋಡಿದ್ದೀನಿ ತುಂಬ ಜನ ಅವ್ರ ಫ್ಯಾಮಿಲಿನೇ ತುಂಬ ಸ್ಟ್ರೆಸ್ ಹಾಕ್ಬಿಡ್ತಾರೆ ಅವ್ರ ಮೇಲೆ. ನೀನು ಯಾಕೆ ಕನ್ಸೀವ್ ಆಗ್ತಿಲ್ಲ ಅಂದ. ಅದಕ್ಕೆ ನಾನು ಹೇಳೋದು ಏನಂದರೆ, ನೀವು ಕನ್ಸೀವಿಗೆ ಟ್ರೈ ಮಾಡ್ತಾ ಇದ್ದರೆ ಯಾರಿಗೂ ಹೇಳಬೇಡಿ ನೀವು ಟ್ರೈ ಮಾಡ್ತಿದ್ದೀರಾ ಅಂತ. ಅದು ತುಂಬ ಪ್ರೆಷರ್ ನಿಮಗೆ ಕೊಡುತ್ತೆ. ಅವರು ಮತ್ತೆ ಕೇಳ್ತಾ ಇರ್ತಾರಲ್ವ ಜನ, ನೀವು ಯಾಕೆ ಇನ್ನೂ ಆಗಿಲ್ಲ, ನೀವು ಫ್ಯಾಮಿಲಿ ಫಂಕ್ಷನ್ಸಲ್ಲಿ ಹೋಗಿ ಎಲ್ಲರೂ ನಿಮ್ಮನ್ನು ಕೇಳ್ತಾರೆ ಯಾಕಿನ್ನೂ ಕನ್ಸೀವ್ ಆಗಿಲ್ಲ, ಯಾಕಿನ್ನೂ ಮಕ್ಕಳಾಗಿಲ್ಲ, ಇದು ಅದು ಅಂತೆಲ್ಲ. ಮೋಸ್ಟ್ ಇಂಪಾರ್ಟೆಂಟ್ಲಿ ನಾನು ಏನು ಹೇಳೋದಂದರೆ, ನಿಮ್ಮ ಒಂದು ಪಾರ್ಟ್ನರ್ ಸಿಲೆಕ್ಷನ್ ರೈಟ್ ಆಗಿರಬೇಕು. ಅರೇಂಜ್ ಮ್ಯಾರೇಜ್ ಅಂದರೆ ಟೈಮ್ ತೊಗೊಳ್ಳಿ, ಸ್ವಲ್ಪ ಅಂಡರ್ಸ್ಟ್ಯಾಂಡ್ ಮಾಡೋಕ್ಕೆ ಟೈಮ್ ತೊಗೊಳ್ಳಿ. ಇಲ್ಲ ಅಂದರೆ ನಿಮ್ಮ ಪಾರ್ಟ್ನರ್ ಸರಿ ಇಲ್ಲ ಅಂದರೆ ಆಮೇಲೆ ತುಂಬ ಟೆನ್ಷನ್ ಆಗುತ್ತೆ. ಅಯ್ಯೋ ನಾನು ಯಾಕೆ ಸರಿ ಪಾರ್ಟ್ನರ್ ಸೆಲೆಕ್ಟ್ ಮಾಡಿಲ್ಲ, ನಾನು ಸರಿ ಪಾರ್ಟ್ನರ್ನ ಸೆಲೆಕ್ಟ್ ಮಾಡಿ ಆಮೇಲೆ ನಾನು ಪ್ರೆಗ್ನೆನ್ಸಿ ವಿಷಯ ಆಲೋಚನೆ ಮಾಡಬೇಕಿತ್ತಲ್ವಾ. ಯಾಕಂದರೆ ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ಹ್ಯಾವ್ ಅ ಗುಡ್ ಹಸ್ಬೆಂಡ್ ಆ್ಯಂಡ್ ಅ ಗುಡ್ ಫಾದರ್ ಅಲ್ವಾ. ನಿಮ್ಮ ಮಕ್ಕಳಿಗೆ ಒಂದು ಒಳ್ಳೆ ಫಾದರ್ ಫಿಗರು ಬೇಕು. ಅದಕ್ಕೇ ಪಾರ್ಟ್ನರ್ ಸಿಲೆಕ್ಷನ್ ತುಂಬ ಮುಖ್ಯ ಆಗುತ್ತೆ ಅರೇಂಜ್ ಮ್ಯಾರೇಜಲ್ಲಿ. ಸೊ ಯೂಶ್ವಲಿ ಡಾಕ್ಟರ್ಸ್ ಎಲ್ಲ ಏನು ವಾರ್ನಿಂಗ್ ಕೊಡ್ತಾರಂದರೆ, ಒಂದು ಲೇಡಿ 35 ಅಂದರೆ 35 ವರ್ಷ ಏಜ್ ರೀಚ್ ಆಗಿದ್ಮೇಲೆ ಸ್ವಲ್ಪ ಫರ್ಟಿಲಿಟಿ ಡಿಕ್ಲೈನ್ ಆಗುತ್ತೆ. ಯಾಕಂದರೆ ನಿಮ್ಮ ಬಾಡಿಯಲ್ಲಿರೋ ಎ ಎಮ್ ಎಚ್, ನಾನು ಹೇಳಿದಲ್ವಾ, ಎ ಎಮ್ ಎಚ್ ಲೆವೆಲ್ ಸ್ವಲ್ಪ ಕಡಿಮೆ ಆಗ್ತಾ ಹೋಗುತ್ತೆ. ಅಂದರೆ ಎಗ್ ರಿಸರ್ವ್ಸ್ ಕಡಿಮೆ ಆಗ್ತಾ ಹೋಗುತ್ತೆ ನಿಮ್ಮ ಬಾಡಿಯಿಂದ. ಅದಕ್ಕೇ ತುಂಬ ಜನಕ್ಕೆ 35 ಆದಮೇಲೆ ತುಂಬ ಪ್ರಾಬ್ಲಮ್ಗಳಾಗುತ್ತೆ. ಮತ್ತು 35 ಆದಮೇಲೆ ಏನಾದರೂ ಒಂದು ಹೈಪರ್ ಟೆನ್ಷನ್, ಪ್ರೀ ಡಯಾಬಿಟೀಸ್ ಏನಾದರೂ ಬಂದರೆ ಅದು ಸ್ವಲ್ಪ ನಿಮ್ಮ ಥೈರಾಯ್ಡ್ ತುಂಬ ಮುಖ್ಯ ಕನ್ಸೀವಿಂಗಿಗೆ. ಸೊ ಅದಕ್ಕೆ ಡಾಕ್ಟ್ರ್ ಏನು ಹೇಳ್ತಾರಂದರೆ, ಸ್ವಲ್ಪ ಯಂಗ್ ಆಗಿರೋವಾಗೇ ನಿಮ್ಮ ಎ ಎಮ್ ಎಚ್ ಲೆವೆಲ್ ಎಲ್ಲ ಜಾಸ್ತಿ ಇರುತ್ತೆ, ಥೈರಾಯ್ಡ್ ಕಂಟ್ರೋಲಲ್ಲಿ ಇರುತ್ತೆ ಅಂತ, ಶುಗರ್ ಲೆವೆಲ್ ಕಂಟ್ರೋಲಲ್ಲಿರುತ್ತೆ. ಅದಕ್ಕೇ ಬಿಟ್ವೀನ್ 25 to 35 ಮಾಡಿದರೆ ಒಳ್ಳೆಯದು ಅಂತ ಹೇಳ್ತಾರೆ. ಬಟ್ ಇವಾಗಿನ ಕಾಲದಲ್ಲಿ ನೀವು ನೋಡಿರಬೇಕು, ತುಂಬ ಜನ ಲೇಟ್ ಏಜಲ್ಲೂ ಕೂಡ ಕನ್ಸೀವ್ ಆಗ್ತಾ ಇದ್ದಾರಲ್ವ. ಬಿಕಾಸ್ ಮೆಡಿಕಲ್ ಟೆಕ್ನಾಲಜಿ ಅಷ್ಟೊಂದು ಅಡ್ವಾನ್ಸ್ ಆಗಿಬಿಟ್ಟಿದೆ. ನಿಮ್ಮ ಹತ್ರ IUI ಇದೆ, IVF ಇದೆ, ತುಂಬ ಆಪ್ಷನ್ಸ್ಗಳಿದೆ. ಸರಿಯಾಗಿ ಸೆಲೆಕ್ಟ್ ಮಾಡಿ
ಒಂದು ಒಳ್ಳೆ ಹಸ್ಬೆಂಡ್ ಹುಡುಕಿ ಅರೇಂಜ್ ಮ್ಯಾರೇಜಲ್ಲಿ, ಆಮೇಲೆ ಪ್ರೆಗ್ನೆನ್ಸಿ ವಿಷಯ, ಕನ್ಸೀವಿಂಗ್ ವಿಷಯ ಎಲ್ಲ ಆಮೇಲೆ ಯೋಚನೆ ಮಾಡಿ. ಆಬ್ವಿಯಸ್ಲಿ ಅದು ಪೂರ್ತಿ ಥರ ಇಗ್ನೋರ್ ಮಾಡೋಕ್ಕೂ ಆಗಲ್ಲ. ಈಗ ಕೆಲವು ಜನ ಹೇಳ್ತಾರೆ, ನಾನು ತುಂಬ ಇಗ್ನೋರ್ ಮಾಡಿದ್ದೆ, ಈಗ ನನಗೆ ಕನ್ಸೀವ್ ಆಗ್ತಾ ಇಲ್ಲ ಅಂತ. ಸೊ ಹಾಗೆಲ್ಲ ಇದ್ರೆ ಸ್ವಲ್ಪ ಡಾಕ್ಟರ್ ಹತ್ರ ಹೋಗಿ ಕನ್ಸಲ್ಟೇಷನ್ ತಗೊಳ್ಳಿ. ನಿಮ್ಮ ಫರ್ಟಿಲಿಟಿ ಪ್ರಾಬ್ಲಮ್ ಇದೆಯಾ, ನಿಮ್ಮ ಹಸ್ಬೆಂಡ್ ಫರ್ಟಿಲಿಟಿ ಪ್ರಾಬ್ಲಮ್ ಇದೆಯಾ ಅಂತ ಫೈಂಡ್ ಔಟ್ ಮಾಡ್ಕೊಳ್ಳಿ ಫಸ್ಟು. ಇವಾಗ ಏನಾದರೂ ಒಂದು ಸೊಲ್ಯೂಷನ್ ಸಿಕ್ಕೇ ಸಿಗುತ್ತೆ. ಮೆಡಿಕಲ್ ಟೆಕ್ನಾಲಜಿ ಅಡ್ವಾನ್ಸ್ ಆಗಿಬಿಟ್ಟಿದೆ. ತುಂಬಾನೂ ಕೂಡ ಲೇಟ್ ಮಾಡಬೇಡಿ ಅಂತಾನೆ ಹೇಳ್ತೀನಿ. ಬಟ್ ತುಂಬ ನೀವು ಬೇಗ ಒಂದು 21ರಲ್ಲೇ ಮದುವೆ ಮಾಡಬೇಕು, 25 ಒಳಗಡೆನೆ ಮದುವೆ ಮಾಡಬೇಕು, ಆಮೇಲೆ ಮಕ್ಕಳಾಗಲ್ಲ ಅಂತ ನಿಮ್ಗೆ ಟೆನ್ಷನ್ ಇರುತ್ತಲ್ವಾ, ಅದೆಲ್ಲ ಬೇಡ ಅಂತ ಹೇಳ್ತೀನಿ. ಅರೇಂಜ್ ಮ್ಯಾರೇಜ್ ಟಾಪಿಕ್ನ ನಾನು ವಿಡಿಯೋಸ್ ಮಾಡೋಣ ಅಂತ, ಬಿಕಾಸ್ ಅರೇಂಜ್ ಮ್ಯಾರೇಜಲ್ಲಿ ನನಗೂ ಕೂಡ ತುಂಬ ಎಕ್ಸ್ಪೀರಿಯನ್ಸ್ ಇದೆ. ಮತ್ತು ತುಂಬ ಯಂಗ್ ಹುಡುಗಿರಿಗೆ ಟೆನ್ಷನ್ ಇರುತ್ತೆ, ಅರೇಂಜ್ ಮ್ಯಾರೇಜ್ ಪ್ರಾಸೆಸ್ ಹೆಂಗಿರುತ್ತೆ, ಮತ್ತು ನಾವು ಯಾವ ಥರ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೋಬೇಕು ಅಂತ ತುಂಬ ಜನ ಟೆನ್ಷನಲ್ಲಿ ಇರ್ತಾರಲ್ವ. ಅದಕ್ಕೆ ಈ ಥರ ಸ್ವಲ್ಪ ಜಾಸ್ತಿನೇ ವಿಡಿಯೋಸ್ ಮಾಡೋಣ ಅಂತ. ಈ ಥರ ನಿಮ್ಮ ವಿಡಿಯೋಸ್ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.